ವಾಲ್ಮೀಕಿ ಪರಿಶಿಷ್ಟ ಪಂಗಡ ನಿಗಮದ ಏನು ಸುಮಾರು 187 ಕೋಟಿ ದೊಡ್ಡ ಮಟ್ಟದ ಈ ಒಂದು ಹಗರಣದ ತನಿಖೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಚಿವರು ಭಾಗಿಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಎಸ್ ಟಿ ಮೋರ್ಚಾದ ಕಡೆಯಿಂದ ಮುಖ್ಯಮಂತ್ರಿಗಳ ಒಂದು ಮನೆಗೆ ಮುತ್ತಿಗೆ ಹಾಕಿದ್ವಿ. ನಿನ್ನೆ ಬಳ್ಳಾರಿಯಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಕೂಡ ಮಾಡಿದ್ವಿ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವ್ರ ಜೊತೆ ಮಾತನಾಡಿ ಈ ಒಂದು ಏನು ಹಗರಣವನ್ನು CBI ತನಿಖೆಗೆ ನಮ್ಮ ಒಂದು ಮೋರ್ಚಾದ ಕಡೆಯಿಂದ ಹಾಗೂ ನಮ್ಮ ಸಮಾಜದ ಕಡೆಯಿಂದ ನಾವು ಸರ್ಕಾರಕ್ಕೆ ಒತ್ತಡವನ್ನು ಹೇರ್ತಾ ಇದ್ವಿ. ಸುಮಾರು ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಏನು ಸ್ವಯಂ ಘೋಷಿತ ಮುಖ್ಯಮಂತ್ರಿಗಳು ಹಿಂದೆ ನಾಯಕರು ಅಂತ ಹೇಳ್ಕೊಂತ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ದಲಿತರ ಅನುದಾನವನ್ನು SC/ST ಅನುದಾನವನ್ನು ಕಡಿತಗೊಳಿಸ್ಕೊಳ್ತಾ ಅದನ್ನು ಒಂದು ಬೇರೆ ಇಲಾಖೆಗಳು ವರ್ಗಾವಣೆ ಮಾಡ್ತಾ ಇವತ್ತು ದಲಿತ ಸಮುದಾಯವನ್ನು ತುರ್ತಕಂಡ ಬಂದಿರತಕ್ಕಂಥ ಈ ಒಂದು ಸಿದ್ದರಾಮಯ್ಯನವರು ಅನೇಕ ಒಂದು ಸಮಾಜದ ಒಂದು ವರ್ಕ್ಗಳು ಇರ್ತಕ್ಕಂಥ ಬಿಡುಗಡೆಗೊಳಿಸಿರ್ತಕ್ಕಂಥ ಅನುದಾನವನ್ನು ಕಡಿತಗೊಳಿಸಿ ನಮ್ಮ ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಮತ್ತು ಈ ಒಂದು 187 ಕೋಟಿ ಹಗರಣದಲ್ಲಿ ಏನು ಚಂದ್ರಶೇಖರ್ ಅವರು ಈಗ ಆಲ್ರೆಡಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿರ್ತಕ್ಕಂಥ 3 ಅಧಿಕಾರಿಗಳು ಯಾರು ಅಂತಂದರೆ ಒಂದು ಪದ್ಮನಾಭು, ಪ್ರಸನ್ನ ದುರ್ಗಣ್ಣವರು ಮತ್ತು ಇನ್ನೊಬ್ಬ ಸುಚಿ ಸ್ಮಿತ್ ಅಂತ ಬ್ಯಾಂಕ್ ಅಧಿಕಾರಿಗಳು. ಈವರೆಗೂ FRI ಕೂಡ ಆಗಿಲ್ಲ, ಅವರ ಮೇಲೆ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ, ಅವ್ರನ್ನ ಅರೆಸ್ಟ್ ಕೂಡ ಮಾಡಿಲ್ಲ. ಇದೆಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಸರ್ಕಾರನೇ ಇದರಲ್ಲಿ ಭಾಗ ಆಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮ್ಮ ಈ ಒಂದು ಘಟನೆ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವ್ರ ಜೊತೆ ಮಾತನಾಡಿ 6ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರು ಡೆಡ್ಲೈನ್ ಕೊಟ್ಟಿದ್ದಾರೆ. ಯಾರು ನಾಗೇಂದ್ರ ಸಚಿವರನ್ನು ರಾಜೀನಾಮೆ ಕೊಡಲಿಕ್ಕೆ 6ನೇ ತಾರೀಕು ಕಾದು ನೋಡಿ ಅವರು ರಾಜೀನಾಮೆ ಕೊಡಲಿದ್ದರೆ ರಾಜ್ಯಾದ್ಯಂತ ಒಂದು ವಿಜೇಂದ್ರಣ್ಣರ ಒಂದು ಸಲಹೆ ಸೂಚನೆ ಮೇರೆಗೆ ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ ಅಂತಂದೇಳಿ ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.